ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಮೈಸೂರಿನ ಚಾಮುಂಡಿ ಬೆಟ್ಟ ಗೊತ್ತಲ್ಲ, ಅಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮ ಇತ್ತು. ಅದರಲ್ಲೂ ಬೆಟ್ಟದ ಮೇಲಿನ ನಂದಿ ಎಲ್ಲರ ಮನ ಸೆಳೆಯುತ್ತಿತ್ತು. ಬಗೆ ಬಗೆಯ ಬಣ್ಣಗಳಲ್ಲಿ ಮಿಂಚ್ತಾ ಇತ್ತು. ಹಾಗಾದ್ರೆ ಏನಿದರ ವಿಶೇಷ ಅಂತೀರಾ? ನೀವೇ ನೋಡಿ. ಸಾಲು ಸಾಲು ಕಳಶಗಳು, ನೂರಾರು ಬಕೆಟ್ಗಳಲ್ಲಿ ಸಿದ್ಧವಾಗಿರುವ ವಿವಿಧ ಬಗೆಯ ದ್ರವ್ಯಗಳು. ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಂತೂ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಅರೆರೆ, ಏನ್ ವಿಶೇಷ ಅಂತೀರಾ? ಬೆಟ್ಟದ ಮೇಲಿರುವ ನಂದಿ ವಿಗ್ರಹಕ್ಕೆ ಇವತ್ತು ಮಹಾಮಜ್ಜನ ನಡೆಸಲಾಯಿತು. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಅಭಿಷೇಕ ಜರುಗಿತು. ಒಮ್ಮೆ 8 ಜನ ಪುರೋಹಿತರು ಸೇರಿ ಈ ಪೂಜಾ ಕಾರ್ಯ ನಡೆಸಿಕೊಟ್ರು. ಹಾಲು, ಮೊಸರು, ಕುಂಕುಮ, ತುಪ್ಪ, ಪಾಯಸ, ಎಣ್ಣೆ, ಬೆಣ್ಣೆ, ಸಕ್ಕರೆ, ಜೇನುತುಪ್ಪ, ಗಂಗೆಯ ನೀರು, ಗೋಡಂಬಿ, ದ್ರಾಕ್ಷಿಯ ರಸ ಸೇರಿದಂತೆ 55 ಪದಾರ್ಥಗಳಿಂದ ಮಹಾಮಜ್ಜನ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಂದಿ ಮೂರ್ತಿ ವಿವಿಧ ಬಣ್ಣಗಳಲ್ಲಿ ಮಿಂದೆದ್ದಂತೆ ಕಂಗೊಳಿಸ್ತಾ ಇತ್ತು. ವಾಯುವಿಹಾರಕ್ಕೆ ಬರುವಂತಹವರೆಲ್ಲರೂ ಕೂಡ ನಮ್ಮ ಜಂಬೂ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಕೆಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂತಹದ್ದು ತುಂಬ ಸಂತೋಷದ ಸಂಗತಿಯಾಗಿದೆ. ಇದರ ಮೂಲಕವಾಗಿ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮತ್ತಷ್ಟು ಮೂಡಿಸಲಿಕ್ಕೆ, ಭಗವಂತನ ಮತ್ತು ನಡುವಿನ ಅವರ ಸಾಮೀಪ್ಯವನ್ನು ಮತ್ತಷ್ಟು ದೃಢಗೊಳಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮ ಸಹಕಾರಿಯಾಗುತ್ತೆ ಅಂತನ್ನೋದು ಸಂತೋಷದ ಸಂಗತಿ. ಅಂದಹಾಗೆ ಚಾಮುಂಡಿ ಬೆಟ್ಟಕ್ಕೆ ಪ್ರತಿದಿನ ಬರುವವರು ಒಂದು ತಂಡ ಕಟ್ಕೊಂಡಿದ್ದಾರೆ. ಇವರೆಲ್ಲ ಸೇರಿ ಕಳೆದ 5 ವರ್ಷಗಳಿಂದ ಕಾರ್ತಿಕ ಮಾಸದಲ್ಲಿ ನಂದಿಗೆ ಈ ಮಹಾಮಸ್ತಕಾಭಿಷೇಕ ನಡೆಸ್ತಾ ಇದ್ದಾರೆ. ವಿಗ್ರಹಕ್ಕೆ ಈ ರೀತಿ ಅಭಿಷೇಕ ನಡೆಸೋದ್ರಿಂದ ಇಡೀ ಸಮಾಜಕ್ಕೆ ಒಳಿತಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಇದೊಂದು ನಮ್ಮ ದೇಶದಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಜನಗಳ ಒಂದು ಹಿತದೃಷ್ಟಿಯಿಂದ ಒಳ್ಳೆಯದಾಗಿ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಲಿ ಅನ್ನೋದು ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಬೆಟ್ಟದ ಬಳಗದ ವತಿಯಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ಅಭಿಷೇಕವನ್ನ ಕಣ್ತುಂಬಿಕೊಂಡು ನಂದಿಯ ಕೃಪೆಗೆ ಪಾತ್ರರಾಗಲು ನೂರಾರು ಜನರು ಬೆಟ್ಟಕ್ಕೆ ಬಂದಿದ್ರು. ಎಲ್ಲಾ ಭಕ್ತರು ಕುಳಿತು ಅಭಿಷೇಕ ನೋಡಲು ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮೈಸೂರು ಅನ್ನೋದು ಕೇವಲ ಪ್ರವಾಸಿ ಸ್ಥಳ ಅಲ್ಲ, ಇದು ಧಾರ್ಮಿಕ ಚಿಂತನೆಗಳನ್ನ ಗಟ್ಟಿಗೊಳಿಸುವ ಕೇಂದ್ರವೂ ಹೌದು ಅನ್ನೋದನ್ನ ಈ ಅಭಿಷೇಕ ಎತ್ತಿ ತೋರಿಸಿತು. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ಗೋಕಾಕ್ನಲ್ಲಿ ಇವತ್ತು ಕಾರುಗಳದ್ದೇ ಕಾರುಬಾರು. ಇದಕ್ಕೆ ಕಾರಣವಾಗಿದ್ದು ಆಫ್ ರೋಡ್ ಕ್ರಾಸ್ ಕಂಟ್ರಿ ರ್ಯಾಲಿ. ಬೆಳಗ್ಗೆ ಶಾಸಕ ಸತೀಶ್ ಜಾರಕಿಹೊಳಿ ನಗರದ ವಾಲ್ಮೀಕಿ ಮೈದಾನದಿಂದ ರ್ಯಾಲಿಗೆ ಚಾಲನೆ ನೀಡಿದರು. ಮಾರ್ಕಡೆಯ ನದಿ ದಡದಲ್ಲೂ ಸಾಗಿದ ರ್ಯಾಲಿ ನೋಡುಗನ ಪಾಲಿಗೆ ರೋಮಾಂಚನ ಮೂಡಿಸಿತ್ತು. ನಾನಾ ಊರುಗಳಿಂದ ರ್ಯಾಲಿ ನೋಡಲು ಜನ ಬಂದಿದ್ರು. ಗೋವಾ, ಮಹಾರಾಷ್ಟ್ರ, ಆಂಧ್ರ, ಕೇರಳ ಸೇರಿದಂತೆ ಇತರ ರಾಜ್ಯದ ರೇಸ್ ಪ್ರಿಯರು ಬಂದಿದ್ರು. ಸುಮಾರು 30ಕ್ಕೂ ಹೆಚ್ಚು ರೇಸ್ ಗಾಡಿಗಳು ಇಲ್ಲಿದ್ವು. ಗೋಕಾಕ್ನಲ್ಲಿ ಕಾರುಗಳ ಕಾರುಬಾರು ಆಫ್ ರೋಡ್ ಕ್ರಾಸ್ ಕಂಟ್ರಿ ರ್ಯಾಲಿಯಲ್ಲಿ ಮಿಂದೆದ್ರು.